ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯ ಎನರ್ಜೀಸ್ ಹೇಗಿದೆ ಅಂತ ಅನ್ನೋದು ರೀಡಿಂಗ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಇಲ್ಲಿರುವಂತಹ 2 ಮಾಲೆಗಳು ಇದೆ. ಸೊ ಅದನ್ನು ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ಫಸ್ಟ್ ರೀಡಿಂಗಲ್ಲಿ ನಿಮಗೆ ಬ್ಲ್ಯಾಕ್ ಟರ್ಮಲಿನ್ ಇದೆ. ಸೊ ಇದು ನೋಡ್ತಾ ಇರ್ಬೋದು. ಸೊ ಬ್ಲ್ಯಾಕ್ ಟರ್ಮಲಿನ್ ಮಾಲ ಇದನ್ನಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಗ್ರೀನ್ ಅವೆಂಚುರನ್ ಆದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಗ್ರೀನ್ ಅವೆಂಚುರನ್. ಓಕೆ, ಸೊ ನಿಮ್ಮ ಮನೆಯ ಎನರ್ಜಿ ಹೇಗಿದೆ ಅಂತ ಅನ್ನೋದು ಈ ರೀಡಿಂಗ್ ಆಗಿರುತ್ತೆ. ಸೊ ಫೈಲ್ ನಂಬರ್ 1ನಲ್ಲಿ ನಮಗೆ ಏನೆಲ್ಲ ರೀಡಿಂಗ್ಸ್ ಇದೆ, ಈ ಒಂದು ಬ್ಲ್ಯಾಕ್ ಟರ್ಮಲಿನನ್ನು ಯಾರು ಸೆಲೆಕ್ಟ್ ಮಾಡಿದಿರೋ ಇದು ಬ್ಲ್ಯಾಕ್ ಟರ್ಮಲಿನ್. ಸೊ ಫಸ್ಟ್ ಫೈಲ್ ನಂಬರ್ 1 ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನನ್ನು ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೀವು ಆಫೀಸನ್ನ ಎನರ್ಜಿನಾದರೂ ನೀವು ಕನ್ಸಿಡರ್ ಮಾಡ್ಬೋದು ಅಥವಾ ನಿಮ್ಮ ಮನೆಯ ಎನರ್ಜಿನಾದರೂ ಕನ್ಸಿಡರ್ ಮಾಡ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಆ್ಯಂಡ್ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮ ಆಫೀಸ್ನ ಎನರ್ಜಿ ಅಥವಾ ಮನೆಯ ಎನರ್ಜಿ ಹೇಗಿದೆ, ಆ್ಯಂಡ್ ಅಕಸ್ಮಾತ್ ಏನಾದರೂ ಆ ಎನರ್ಜೀಸ್ ಏನಾದರೂ ಡಿಸ್ಟರ್ಬೆನ್ಸಲ್ಲಿ ಇತ್ತು ಅಂತ ಅಂದರೆ ಯಾವ ರೀತಿ ಅದನ್ನು ನೀವು ರಿಮೂವ್ ಮಾಡ್ಬೋದು ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಆಗಿರುತ್ತೆ. ಸೊ ಬನ್ನಿ ನೋಡೋಣ. ಸೊ ಫೈಲ್ ನಂಬರ್ 1 ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನನ್ನು ಯೂಸ್ ಮಾಡಿದ್ದೀರೋ, ಯಾರು ಬ್ಲ್ಯಾಕ್ ಟರ್ಮಲಿನನ್ನು ಸೆಲೆಕ್ಟ್ ಮಾಡಿದ್ದೀರೋ ಅವ್ರಿಗೆ ಈ ಒಂದು ರೀಡಿಂಗ್. ಆ್ಯಂಡ್ ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ್ ರೀಡಿಂಗನ್ನು ಸೆಲೆಕ್ಟ್ ಮಾಡಿದ್ದೀರೋ ಆಲ್ರೆಡಿ ನಿಮಗೆ ಒಂದು ಫೀಲಿಂಗ್ ಇದೆ, ಯಾರೋ ಒಬ್ಬರು ಈ ಮಾಟ ಮಂತ್ರ ಮಾಡಿಸಿದಾರೋ ಏನೋ ಅಂತ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆ ಫೀಲಿಂಗ್ ಅಂತೂ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, 10 ಆಫ್ ಪೆಂಟಿಕಲ್ಸ್ ಬಂದಿರುವಂಥದ್ದು, ದಿ ಮೂನ್ ಕಾರ್ಡ್ ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ನಿಮ್ಮ ಒಂದು ಮನೆಯ ಎನರ್ಜಿ ಅಂತ ಅನ್ಬೋದು ಅಥವಾ ಆಫೀಸಿನ ಎನರ್ಜಿ ಅಂತ ಅನ್ಬೋದು. ಸೊ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಥರದಂತಹ ಒಂದು ಬ್ಲಾಕೇಜಸ್ಗಳು ಈ ಮನೆ ಅಥವಾ ಆಫೀಸಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಆ್ಯಂಡ್ ಯಾರೋ ಸಂಬಂಧದ ಬಗ್ಗೆ ಕೆಲವೊಂದು ಸರಿ ನಿಮ್ಮ ಮನೆಯಲ್ಲಿ ಸಂಬಂಧದಲ್ಲಿ ಜಗಳ ಆಗಿರ್ಬೋದು. ಸೊ ನೀವು ಹೇಳ್ಬೋದು ಎಲ್ಲರ ಮನೆಯಲ್ಲೂ ಕೂಡ ಜಗಳ ಆಗುತ್ತೆ, ಅದನ್ನು ನೀವು ಹೇಳ್ತೀರಾ ಅಂತ ಕೇಳ್ಬೋದು. ಬಟ್ ಆದರೆ ಯಾವ ರೀತಿ ಇಲ್ಲಿ ಜಗಳ ಅಂತ ಅಂದರೆ ಸಂಬಂಧಗಳು ಬಿಟ್ಟು ಹೋಗಿರುವಂಥದ್ದು. ಜಗಳ ಎಲ್ಲರೂ ಆಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಒಂದಾಗ್ತಾರೆ. ಬಟ್ ನಿಮ್ಮ ಮನೆಯಲ್ಲಿ ಜಗಳ ಆಗಿರೋದು ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ತುಂಬ ದೂರದ ಕಡೆ ಹೋಗಿರ್ಬೋದು. ಅಥವಾ ಆಫೀಸ್ ಎನರ್ಜಿಯಲ್ಲಿ ನೀವು ನೋಡ್ತಾ ಇದ್ದರೆ ನಿಮ್ಮ ಎಂಪ್ಲಾಯೀಸ್ ಯಾರಿದ್ದಾರೋ ಪದೇ ಪದೇ ಚೇಂಜ್ ಆಗ್ತಾ ಇದ್ದಾರೆ. ಆ್ಯಂಡ್ ಯಾರು ಕೂಡ ಕಾನ್ಸ್ಟೆಂಟಾಗಿ ನಿಮ್ಮ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಆ್ಯಂಡ್ ಬರಬೇಕಾದ್ರೆ ತುಂಬ ಚೆನ್ನಾಗಿ ಆಫೀಸಲ್ಲಿ ಹೇಳಬೇಕು ಅಂತಂದರೆ ಬರಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲ ಕೆಲಸಗಳು ನಡೀತಾ ಹೋಗುತ್ತೆ. ಆ್ಯಂಡ್ ಇನ್ನೇನು ಚೆನ್ನಾಗಿ ನಡೀತಾ ಇರಬೇಕಾದ್ರೆ ನಿಮ್ಮ ಒಂದು ಆಫೀಸ್ ಎಂಪ್ಲಾಯೀಸ್ಗಳು ಬಿಟ್ಟು ಹೋಗ್ತಾ ಇದ್ದಾರೆ, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಬಟ್ ಆದರೆ ನಿಮ್ಮ ಒಂದು ಆಫೀಸ್ ಎನರ್ಜೀಸ್ ಇದೆಯಲ್ಲ, ಆಫೀಸ್ ಅಂತನಾದರೂ ತಗೋಬೋದು ಅಥವಾ ಮನೆಯ ಎನರ್ಜೀಸ್ ಅಂತ ಇದೆಯಲ್ಲ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅದರಲ್ಲಿ ಪ್ರಾಬ್ಲಮ್ಗಳು ಏನು ಆಗ್ತಾ ಇಲ್ಲ ಅಂತ ಅನ್ನೋದು ಈ ಒಂದು ರೀಡಿಂಗ್ ಕಾಣಿಸ್ತಾ ಇದೆ.
ಆ್ಯಂಡ್ ಅಪಾರ್ಚುನಿಟೀಸ್ ಈ ಮನೆಯಿಂದ ತುಂಬ ಜಾಸ್ತಿನೇ ಬರ್ತಾ ಇದೆ. ನೀವು ಮನೆಗೆ ಹೊಸ ಮನೆಗೇನೋ ಬಂದಾಗಿದ್ಮೇಲೆ ಅಪಾರ್ಚುನಿಟೀಸ್ ಅಂತೂ ತುಂಬ ಜಾಸ್ತಿ ಇದೆ. ಬಟ್ ಆದರೆ ಅಪಾರ್ಚುನಿಟೀಸ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದು ನಿಮ್ಮ ಕೈಯಲ್ಲಿ ಇದೆ. ಯಾವ ರೀತಿ ಆ ಒಂದು ಅಪಾರ್ಚುನಿಟೀಸ್ನ ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದು ಈ ಒಂದು ಕಡೆ ಇದೆ. ಆ್ಯಂಡ್ ಪ್ರೆಸೆಂಟಾಗಿ ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಈ ಗ್ರಹಣದ ಟೈಮಲ್ಲಿ ಸ್ವಲ್ಪ ಹೇಗೆ ಮಾನಸಿಕವಾಗಿ ಸ್ವಲ್ಪ ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗ್ತೀವೋ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಹೇಗೆ ಇಂಬ್ಯಾಲೆನ್ಸನ್ನು ತೋರಿಸುತ್ತೋ, ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಈ ಒಂದು ಮನೆಯ ಎನರ್ಜಿ ಸ್ವಲ್ಪ ಸ್ಲೋ ಆಗಿ ಇದೆ. ಬಟ್ ಆದರೆ ಹಣಕಾಸಿನ ವಿಚಾರದಲ್ಲಿ ಇಲ್ಲ. ಬಟ್ ಆರೋಗ್ಯದ ವಿಚಾರದಲ್ಲಿ ನಾನು ಹೇಳೋದಾದರೆ ಸ್ವಲ್ಪ ನಿಮಗೆ ಮನೆಯಲ್ಲಿ ಅಂತ ಅಂದರೆ ಸ್ವಲ್ಪ ನಿಮಗೆ ತೊಂದರೆಗಳು ಬರ್ತಾ ಇದೆ. ಓಕೆ. ಆ್ಯಂಡ್ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಯಾರೋ ಬಂದು ಹೋಗಿದ ಮೇಲೆ ನಿಮಗೆ ಆ ಫೀಲ್ ಆಗುತ್ತೆ. ಸೊ ಯಾರೋ ಬಂದು ಹೋಗಾಗಿದ್ಮೇಲೆ ಅವ್ರು ಯಾರೂ ಗೊತ್ತೇ ಇರೋದಿಲ್ಲ ನಿಮಗೆ. ಇದು ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಬಟ್ ಯಾರೋ ಔಟ್ಸೈಡಿಂದ ಬಂದು ಹೋಗಿದ ಮೇಲೆ ನಿಮ್ಮ ಒಂದು ಮನೆಯ ಎನರ್ಜಿ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನಿಸುತ್ತೆ. ಓಕೆ. ಸೊ ಆ ರೀತಿ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ದರೆ, ಈ ಒಂದು ಎನರ್ಜೀಸ್ ನಿಮಗೆ ಕನೆಕ್ಟ್ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ರೆಮಿಡಿಯನ್ನು ಮಾಡ್ಕೋಬೋದು. ಸೊ ರೆಮಿಡಿಗೋಸ್ಕರ ಒಂದು ಕಾರ್ಡನ್ನು ತೆಗಿತೀನಿ. ಸೊ ಏನು ಬರುತ್ತೆ ನೋಡೋಣ. ಓಕೆ. 6 ಆಫ್ ವಾಂಡ್ಸ್ ಬಂದಿರುವಂಥದ್ದು. ಆ್ಯಂಡ್ ಇಲ್ಲಿ ನಾನು ಹೇಳೋದಾದರೆ, ಯಾವುದಾದ್ರೂ ಬಡ ಮಕ್ಕಳಿಗೆ ವೈಟ್ ಕಲರ್ ಸ್ವೀಟ್ಸ್ಗಳನ್ನು, ಅಂದರೆ ಪಾಯಸ ಆಗಿರ್ಬೋದು ಅಥವಾ ರಸಗುಲ್ಲ ಆಗಿರ್ಬೋದು, ಯಾವುದಾದ್ರೂ ವೈಟ್ ಬಣ್ಣದ್ದು ಯಾವುದಾದ್ರೂ ಮಕ್ಕಳಿಗೆ ನೀವು ಆಹಾರವನ್ನು ಕೊಡ್ಬೋದು. ನಿಮ್ಮ ಮನೆ ಸುತ್ತಮುತ್ತಲಿರುವ ಮಕ್ಕಳಿಗಾದರೂ ಕೊಡ್ಬೋದು, ಅಥವಾ ಬಡ ಮಕ್ಕಳಿಗಾದರೂ ಕೊಡ್ಬೋದು, ಅಥವಾ ಆಶ್ರಮದಲ್ಲಿ ಯಾರಾದರೂ ಮಕ್ಕಳು ಸಿಗ್ತಾರೆ ಅಂತಂದರೆ ಅವ್ರಿಗೋಗಿ ದಾನ ಮಾಡೋದ್ರಿಂದ ಅಥವಾ ಅವರನ್ನು ನೀವು ಚೆನ್ನಾಗಿ ನೋಡ್ಕೊಳೋದ್ರಿಂದ, ಈ ಒಂದು ಡೊನೇಷನನ್ನು ಕೊಡೋದ್ರಿಂದ ನಿಮ್ಮ ಒಂದು ಎಮೋಷ್ನಲ್ ಆಗಿರುವಂತಹ ಇಂಬ್ಯಾಲೆನ್ಸ್ ಏನಂತ ಹೇಳ್ತೀವಲ್ಲ ಅದೆಲ್ಲದೂ ಕೂಡ ಸರಿ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಜನರಲ್ ರೆಮಿಡೀಸ್. ಆ್ಯಂಡ್ ನಿಮಗೆ ಇನ್ನೂ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡೀಸ್ ಬೇಕು ಅಂತಂದರೆ ಇದೇ ರೀತಿಯಾದಂತಹ ಬ್ಲ್ಯಾಕ್ ಟರ್ಮಲಿನ್ನ ನೀವು ಮಾಲವಾಗಿ ಆದರೂ ಉಪಯೋಗಿಸ್ಕೋಬೋದು. ಓಕೆ. ಇದನ್ನು ಡೈಲಿ ನೀವು ಬೇಕಾದರೆ ವೇರ್ ಮಾಡ್ಬೋದು, ನಿಮಗೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಇದೆ ಅಂತ ಅನಿಸಿದರೆ. ಆ್ಯಂಡ್ ಈ ರೀತಿಯಾದಂತಹ ಪಿರಮಿಡ್ಗಳನ್ನು ಕೂಡ ನಿಮ್ಮ ಒಂದು ಮನೆಯ ಒಳಗೆ ಇಡೋದ್ರಿಂದ ಏನೇ ನೆಗೆಟಿವಿಟಿ ಎನರ್ಜೀಸ್ ಏನಾದರೂ ಇತ್ತು ಅಂತ ಅಂದರೆ ಅದು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಸೊ ಇದು ಸಣ್ಣದಾಗಿರುವಂತಹ ಪಿರಮಿಡ್. ಇದು ಆಫೀಸಲ್ಲಾದರೂ ಇಡ್ಬೋದು ಆ್ಯಂಡ್ ಮನೆಯಲ್ಲೂ ಕೂಡ ಇಡ್ಬೋದು. ಬೆಡ್ರೂಮಲ್ಲಿ ಎಲ್ಲಿ ನಿಮಗೆ ಜಾಸ್ತಿ ನೆಗೆಟಿವಿಟಿ ಜಾಸ್ತಿ ಅನಿಸ್ತಾ ಇದೆ ಅಥವಾ ಆಫೀಸಲ್ಲಿ ಜಾಸ್ತಿ ಅನಿಸ್ತಾ ಇದೆ, ಆಯಾಸ ಜಾಸ್ತಿ ಆಗ್ತಾ ಇದೆ, ನಮಗೆ ಮಾಡಬೇಕು ಅಂತ ಕೆಲಸ ಅನಿಸುತ್ತೆ ಬಟ್ ಆದರೆ ಏನೂ ಕೂಡ ಆಗ್ತಾ ಇಲ್ಲ ಅಂತ ಏನಾದರೂ ಅನಿಸಿದರೆ ಈ ರೀತಿಯಾದಂತಹ ಪಿರಮಿಡನ್ನು ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಹ್ಯಾಂಗಿಂಗ್ ಕೂಡ ಬರುತ್ತೆ ನಿಮಗೆ, ಬ್ಲ್ಯಾಕ್ ಟರ್ಮಲಿನ್ ವಿತ್ ಸೆಲೆನೈಟ್ ಹ್ಯಾಂಗಿಂಗ್ ಕೂಡ ಬರುತ್ತೆ. ಅದನ್ನು ಕೂಡ ನಾನು ಫೋಟೋ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ಒಂದು ಬಾಗಿಲಿಗೆ ಹಾಕ್ಬೋದು, ಎಂಟ್ರೆನ್ಸ್ ಡೋರ್ಗೆ ಅಥವಾ ಆಫೀಸ್ ಡೋರ್ಗೆ ಹಾಕ್ಬೋದು. ಸೊ ಇನ್ನೂ ಕೂಡ ಚೆನ್ನಾಗಿ ನಿಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕ್ಲೈಂಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಎಂಪ್ಲಾಯೀಸ್ ಏನಾದರೂ ತುಂಬ ಪದೇ ಬಿಟ್ಟು ಹೋಗ್ತಾ ಇತ್ತು ಅಂತ ಅಂದರೆ, ಆ ಎನರ್ಜೀಸ್ ನಿಮಗೆ ಕನೆಕ್ಟ್ ಆಗ್ತಾ ಇತ್ತು ಅಂತ ಅಂದರೆ ನೀವು ಈ ರೀತಿಯಾದಂತಹ ರೆಮಿಡೀಸನ್ನು ನೀವು ನಿಮ್ಮ ಆಫೀಸಲ್ಲಿ ಮಾಡ್ಬೋದು. ಆ್ಯಂಡ್ ಮನೆಯಲ್ಲೂ ಕೂಡ ಕೆಲವೊಂದು ಸರಿ ಕೆಲಸಗಾರರು ನಿಮಗೆ ಸರಿಯಾದ ಟೈಮ್ಗೆ ಸಿಗದೇ ಇರೋದು, ಅಥವಾ ನೀವು ಏನೋ ಅಂದ್ಕೊಂಡಿರ್ತೀರ ಇವತ್ತು ಬೇಗ ಮಾಡಿಬಿಡ್ಬೇಕು ಅಂತ, ಆ ಟೈಮಲ್ಲಿ ಅವರು ಬರದೇ ಇರೋದು. ಸೊ ಆ ರೀತಿ ಒಂದು ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಆದಷ್ಟು ಈ ರೀತಿಯಾದಂತಹ ಬ್ಲ್ಯಾಕ್ ಟರ್ಮಲಿನ ನೀವು ಯೂಸ್ ಮಾಡ್ಬೋದು, ಅಥವಾ ಹ್ಯಾಂಗಿಂಗನ್ನು ಪಿಕ್ಚರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಈ ರೀತಿಯಾದಂತಹ ಒಂದು ಹ್ಯಾಂಗಿಂಗ್ ಆದರೂ ಕೂಡ ನಿಮ್ಮ ಆಫೀಸ್ ಟೇಬಲಲ್ಲಾದರೂ ಕೂಡ ನೀವು ಇರ್ಬೋದು. ಓಕೆ. ಸೊ ಇದಾಗಿತ್ತು ಇದು ಫೈಲ್ ನಂಬರ್ 1 ರೀಡಿಂಗ್. ಸೊ ಯಾರೆಲ್ಲ ಈ ಒಂದು ಗ್ರೀನ್ ಅವೆಂಚರನ್ ಮಾಲವನ್ನು ಸೆಲೆಕ್ಟ್ ಮಾಡಿದ್ದೀರೋ
ಇದು ಗ್ರೀನ್ ಅವೆಂಚರನ್. ಸೊ ಗ್ರೀನ್ ಅವೆಂಚರನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು ರೀಡಿಂಗ್ನ ನೋಡ್ತಾ ಹೋಗೋಣ. ಸೊ ಗ್ರೀನ್ ಅವೆಂಚರನ್ ಅಂತ ಅನ್ನೋದು ಕೂಡ ಒಂದು ಮನಿ ಅಟ್ರಾಕ್ಷನ್ಗೆ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಗ್ರೀನ್ ಅವೆಂಚರನ್ ಬ್ರೇಸ್ಲೆಟ್ ಇರ್ಬೋದು, ಇದು ಮಾಲ ಇರ್ಬೋದು. ಸೊ ಇದೆಲ್ಲ ಒಂದು ಸಂಬಂಧದಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ಆ್ಯಂಡ್ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಒಂದು ಬ್ರೇಸ್ಲೆಟ್ಗಳನ್ನು ಅಥವಾ ಆಗಿರ್ಬೋದು, ಮಾಲಗಳನ್ನಾದರೂ ಆಗಿರ್ಬೋದು ತೋರಿಸ್ತಾ ಹೋಗ್ತೀವಿ. ಆ್ಯಂಡ್ ಟೆಂಪರೆನ್ಸ್ ಬಂದಿರೋದು ಓಕೆ, ದಿ ಮ್ಯಾಜಿಷಿಯನ್. ಓಕೆ, 6 ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ ಸೂಪರ್ ಆಗಿ ಇರುವಂತಹ ಎನರ್ಜೀಸ್. ಯಾರೆಲ್ಲ ಗ್ರೀನ್ ಅವೆಂಚರನ್ನು ಸೆಲೆಕ್ಟ್ ಮಾಡಿದ್ದೀರೋ ನಿಮ್ಮ ಒಂದು ರೀಡಿಂಗ್ ಆಫೀಸ್ ಆದರೂ ಆಗಿರ್ಬೋದು ಅಥವಾ ಮನೆ ಆದರೂ ಆಗಿರ್ಬೋದು, ಆ ಒಂದು ಆಫೀಸ್ ಅಂತನಾದರೂ ಆಗಿರ್ಬೋದು ಅಥವಾ ಮನೆ ಅಂತನಾದರೂ ಆಗಿರ್ಬೋದು, ಆ ಒಂದು ಪ್ರದೇಶ ಇದೆಯಲ್ಲ ಅದು ಡಿವೈನ್ ಎನರ್ಜಿಯಿಂದ ತುಂಬಿರುವಂಥದ್ದು. ಆ್ಯಂಡ್ ನೀವೇನೆಲ್ಲ ಈ ಮನೆಯಿಂದ ಬಂದಾಗಿದ್ಮೇಲೆ ನಿಮಗೆ ಯಶಸ್ಸು ಕಂಡಿದೆ. ಆ್ಯಂಡ್ ಮದುವೆ ಆಗಿದೆ, ಮಕ್ಕಳಿಗೆ ಮದುವೆ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಮನೆ ಕಟ್ಟಿರೋದು ಕೂಡ ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಂತೂ ಸೂಪರ್ ಆಗಿ ಇರುವಂತಹ ಒಂದು ಮನೆ ಅಂತ ಅನ್ಬೋದು ಅಥವಾ ಆಫೀಸ್ ಅಂತಲೂ ಕೂಡ ಅನ್ಬೋದು. ಬಟ್ ಆದರೆ ಇಲ್ಲಿ ಎಲ್ಲೋ ಕೆಲವೊಬ್ಬರಿಗಷ್ಟೇ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಆಫೀಸ್ ಕಡೆಯಿಂದ ಅಂತ ಅನಿಸುತ್ತೆ. ಆಫೀಸಲ್ಲಿರುವ ಎನರ್ಜಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಆಫೀಸ್ ರಿಲೇಟೆಡ್ ಆಗಿ. ಬಟ್ ಮನೆಯ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಇದೆ. ಆ್ಯಂಡ್ ಅಪಾರ್ಚುನಿಟೀಸ್ ತುಂಬ ಜಾಸ್ತಿ ಇದೆ. ಒಂದಲ್ಲ ನಾಲ್ಕು ಅಪಾರ್ಚುನಿಟೀಸ್ ನಿಮಗೆ ಈ ಒಂದು ಮನೆಯಿಂದ ಬಂದಿದೆ. ಆ್ಯಂಡ್ ಮನೆಗೆ ನೀವು ಯಾವಾಗ ಹೋಗ್ತಿರೋ ನೀವು ಒಂದು ಶಾಂತವಾದ ಅನುಭವವನ್ನು ಪಡಿತಾ ಹೋಗ್ತೀರಾ. ಆ್ಯಂಡ್ ಯಾವಾಗ ಮನೆಯನ್ನು ಸೇರ್ತಿರೋ ಅವಾಗ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಇದು ನಮ್ಮ ಮನೆ ತುಂಬ ಪೀಸ್ಫುಲ್ ಆಗಿರುವಂಥದ್ದು ಅಂತ ನಿಮಗೇನೆ ಅನಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಈ ಒಂದು ಮನೆಯಲ್ಲಿ ನೀವು ಮಲಗಿರ್ಬೋದು. ಬಟ್ ಆದರೆ ಕೆಲವೊಬ್ಬರು ಈ ಮನೆಯನ್ನು ಬಿಟ್ಟು ಹೋಗುವ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀರಾ. ಬಟ್ ಆದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರೋ ನಮಗೆ ಈ ಒಂದು ರೀಡಿಂಗಲ್ಲಿ ಗೊತ್ತಾಗೋದಿಲ್ಲ. ಸೊ ಈ ಒಂದು ಆಫೀಸ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ತುಂಬಾ ಜಾಸ್ತಿ ಪಾಸಿಟಿವ್ನೆಸ್ ಅಂತ ಹೇಳ್ತೀವಲ್ಲ, ಎನರ್ಜೀಸು ಪಾಸಿಟಿವ್ನೆಸ್ ಏನಿದೆನೋ ತುಂಬ ಜಾಸ್ತಿ ಇದೆ. ಆ್ಯಂಡ್ ದೇವರ ಒಂದು ಆಶೀರ್ವಾದ ಅಂತ ಹೇಳ್ತೀವಲ್ಲ ಅದು ತುಂಬ ಜಾಸ್ತಿ ಇದೆ. ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಿಮಗೆ ಸರಿಯಾದ ಟೈಮ್ಗೆ ಸರಿಯಾದ ವಿಷಯಗಳು ನಿಮ್ಮ ಒಂದು ಮನಸ್ಸಿಗೆ ಬರುವಂಥದ್ದು ಅಥವಾ ಬೇರೆಯವರು ನಿಮಗೆ ಒಂದು ಮೆಸೇಜಲ್ಲಿ ಕಳಿಸುವಂಥದ್ದು ಅಥವಾ ಮಾತನಾಡುವಂಥದ್ದು ಈ ಎಲ್ಲದೂ ಕೂಡ ನಿಮ್ಮ ಒಂದು ಮನೆಯ ವಿಚಾರದಲ್ಲಿ ಆಗ್ತಾ ಇದೆ. ಆ್ಯಂಡ್ ಮುಂಬರುವ ದಿನಗಳಲ್ಲೂ ಕೂಡ ಈ ಮನೆ ಯಾರಿಗೆಲ್ಲ ಏನು ಮದುವೆ ಅಂದರೆ ಮೀನ್ಸ್ ನೋಡ್ತಾ ಇರ್ತಿರೋ ಎಲ್ಲ ಕಡೆಯಿಂದ ನೋಡ್ತಾ ಇರ್ತೀರ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಆಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಮದುವೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದು ಸಿಹಿ ವಿಚಾರ ಏನು ಅಂತ ಅಂದರೆ ಆ ಒಂದು ಮನೆಯಲ್ಲೇ ನಿಮಗೆ ಮಗು ಜನನ ಆಗೋದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಇನ್ನೊಂದು ಹೇಳಬೇಕು ಅಂತ ಅಂದರೆ ಸ್ವಲ್ಪ ಇಲ್ಲಿ ಸಾಲವನ್ನು ಮಾಡ್ಕೊಂಡಿದ್ದೀರಾ. ಓಕೆ, ಸಾಲ ಮಾಡ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದೆ. ಸಾಲ ಮಾಡ್ಕೊಂಡಿರೋದು ನಿಮ್ಮ ಒಂದು ಅವಶ್ಯಕತೆ ಇತ್ತು, ಹಾಗಾಗಿ ಸಾಲ ಮಾಡಿದ್ದೀರಾ. ಸೊ ಹಾಗಾಗಿ ಅದಕ್ಕೆ ಬೇಜಾರಾಗೋದು, ಸಾಲ ಯಾವಾಗ ತೀರಿಸೋದೋ ಏನೋ, ಯಾವಾಗ ಆಗುತ್ತೋ ಏನೋ ಅಂತ ಅನ್ನೋ ಒಂದು ವೈಬ್ರೇಷನಲ್ಲಿ ಇರಬೇಡಿ. ಸೊ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ. ಸೊ ಬೇಗ ಆಗ್ತಾ ಹೋಗುತ್ತೆ. ಸೊ ಆಫೀಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎನರ್ಜಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದೆ. ಸೊ ಅವ್ರಿಗೆ ಏನಾದರೂ ಆಫೀಸಲ್ಲಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಅಂದರೆ ಸೊ ಅವ್ರಿಗೆ ಏನೆಲ್ಲ ರೆಮಿಡಿ ಮಾಡಿದರೆ ಆ ಒಂದು ಚೆನ್ನಾಗಾಗುತ್ತೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಸೊ ರೆಮಿಡೀಸಿಂದ ತೆಗಿತೀನಿ. ಓಕೆ, ದಿ ಎಂಪ್ರರ್ ಕಾರ್ಡ್ ಬಂದಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ರಾಹುವಿನ ಎಫೆಕ್ಟ್ ಇಲ್ಲಿ ಸಡನ್ನಾಗಿ ಲಾಸ್ ಆಗುವಂಥದ್ದು, ಸಡನ್ನಾಗಿ ಗೇನ್ ಆಗುವಂಥದ್ದು. ಸಮ್ಟೈಮ್ಸ್ ಕ್ಲೈಂಟ್ಸ್ ಹೆಂಗೆ ಬರ್ತಾರೆ ಅಂತ ಅಂದರೆ ನಿಮಗೆ ಮಲ್ಗೋಕ್ಕೂ ಕೂಡ ಇನ್ನೂ ಟೈಮ್ ಇರಲ್ಲ, ಹಾಗೆ ಕ್ಲೈಂಟ್ಸ್ ಬರ್ತಾರೆ. ಕೆಲವೊಂದು ಸರಿ ಸ್ಟಾಪ್ ಎಲ್ಲ ನಿಂತ್ಕೊಂಡು ಹೋಗುತ್ತೆ. ಆ ಒಂದು ಎನರ್ಜೀಸ್ ಏನು ಅಂತಂದರೆ ರಾಹುವಿನ ಒಂದು ಎಫೆಕ್ಟ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಆ ಒಂದು ಎನರ್ಜೀಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಇದಕ್ಕೆ ಬೆಸ್ಟ್ ರೆಮಿಡಿ ಅಂತ ಅಂದರೆ ಪ್ರಾಣಿಗಳಿಗೆ ನೀವೇನಾದರೂ ಡೊನೇಷನನ್ನು ಕೊಡ್ಬೋದು. ಪ್ರಾಣಿಗಳನ್ನು ನೀವು ಆಲ್ರೆಡಿ ಪ್ರಾಣಿಗಳಿಗೆ ಸಾಕ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಬಿಟ್ಟು ಬೀದಿ ನಾಯಿಗಳಿಗಾದರೂ ಆಗಿರ್ಬೋದು ಅಥವಾ ತೊಂದರೆಗೆ ಒಳಗಾಗಿರುವಂತಹ ಪ್ರಾಣಿಗಳ ಸಂಘ, ದಯಾ ಸಂಘ ಅಥವಾ ಆ ಒಂದು ರೂಮ್ಸ್ ಅಥವಾ ಹೋಮ್ಗಳ ಇರುತ್ತೆ. ಸೊ ಅಂಥವ್ರಿಗೆ ನೀವು
ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಡೊನೇಷನ್ ಅದು ಕೊಡ್ಬೋದು, ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಇಲ್ಲಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಆ ಒಂದು ಡೊನೇಷನನ್ನು ಕೊಡ್ತಾ ಹೋದರೆ ನಿಮ್ಮ ಒಂದು ಆಫೀಸಲ್ಲಿರುವ ಎನರ್ಜೀಸ್ ಇದೆಯಲ್ಲ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಾಲ ಎಲ್ಲ ಮಾಡಿದಿರೋ ಅದು ಕೂಡ ತೀರ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ನೀವು ಕೂಡ ಗ್ರೀನ್ ಅವೆಂಚುರನ್ ಈ ರೀತಿ ಬ್ರೇಸ್ಲೆಟ್ಗಳನ್ನು ಉಪಯೋಗಿಸ್ಬೋದು. ಓಕೆ, ಈ ರೀತಿ ಗ್ರೀನ್ ಅವೆಂಚುರನ್ ಬೇಕು ಅಂತ ಅಂದರೆ ಗ್ರೀನ್ ಅವೆಂಚುರನ್ ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗಿಸ್ಬೋದು, ಅಥವಾ ಗ್ರೀನ್ ಅವೆಂಚುರನ್ ಮಾಲಾ ಅಂತನಾದರೂ ಉಪಯೋಗಿಸ್ಕೋಬೋದು. ಸೊ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಝೀಬು ಕಾಯಿನ. ಸೊ ಈ ಒಂದು ಝೀಬು ಕಾಯಿನ್ನ ನಿಮ್ಮ ಒಂದು ಆಫೀಸ್ ಟೇಬಲಲ್ಲಾದರೂ ಇಡ್ಬೋದು, ಆಫೀಸಲ್ಲಿ ಟೇಬಲ್ ಇರುತ್ತಲ್ಲ ಅಲ್ಲಾದರೂ ಇಡ್ಬೋದು, ಅಥವಾ ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು. ಇನ್ನೂ ಕೂಡ ಚೆನ್ನಾಗಿ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸನ್ನು ಕಾಣ್ತಾ ಹೋಗುತ್ತೆ. ಆ್ಯಂಡ್ ಮನೆಯಲ್ಲಿನೂ ಕೂಡ ನೀವು ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು, ಬೀರದಲ್ಲಾದರೂ ಕೂಡ ಇಡ್ಬೋದು, ಅಥವಾ ಪರ್ಸಲ್ಲಾದರೂ ಇಡ್ತಾ ಹೋಗಿದ್ದೇ ಆದರೆ ನೀವೇನಾದರೂ ಅಕಸ್ಮಾತಾಗಿ ತುಂಬ ಲೋನ್ ಜಾಸ್ತಿ ಏನಾದರೂ ಮಾಡ್ಕೊಂಡಿದ್ರೆ ಅಂತ ಅಂದರೆ ಅದು ಬೇಗ ಬೇಗ ತೀರ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.